ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಂತೂ ಮಸ್ತಿದೆ ನೋಡ್ರಿ. ಸೊ ಏನಪ್ಪ ಅಂದರೆ ಇವತ್ತೊಂದು ಹೊಸ ರೆಸಿಪಿ ಒಳಗೆ ಅದು ಈಸಿಯಾಗಿ 5 ನಿಮಿಷದ್ನಾಗ ಬರೀ ಬ್ರೇಕ್ಫಾಸ್ಟ್ ಮಾಡಿ ತಲೆ ಕೆಟ್ಟು ಬಿಟ್ಟಿರ್ತೈತೆ ರೀ ಮಾರ್ನಿಂಗ್ ಹೆಣ್ಮಕ್ಳಿಗೆ. ಸೊ ಈ ರೀತಿ ಒಂದು ಮಕ್ಳಿಗೆ ಇಷ್ಟ ಆಗಿರುವಂತಹ ಎಗ್ಲೆಸ್ ಬ್ರೆಡ್ ಆಮ್ಲೆಟ್ ಮಾಡೋದು ಹೆಂಗಂತ ನಾನು ಹೇಳ್ತೇನೆ. ಬರ್ರಿ ಏನೇನು ಬೇಕಂತ ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡ್ರಿ. ಅದಕ್ಕೆ ನಾನಿಲ್ಲಿ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಒಂದು 4 ಜನಕ್ಕಾಗೋಷ್ಟು ಹಸಿ ಕಡಲೆ ಹಿಟ್ಟು, ಕರಿಬೇವು, ಕೊತ್ತಂಬರಿ ಮತ್ತು ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ರೀ. ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆನೂ ಕೂಡ ತೊಗೊಂಡಿದ್ದೀನಿ ರೀ. ಇವಾಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಹಸಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ನಾನು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದ್ರೊಳಗೆ ನೀವು 4 ರಿಂದ 5 ಜನಕ್ಕಾದರೂ ನೀವು ಈಸಿಯಾಗಿ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕ್ರಿ. ಇದನ್ನು ನೋಡ್ತಿರ್ಬೋದು ನೀವೆಲ್ಲ. ಸ್ವಲ್ಪ ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೇನೆ. ಇವಾಗಲೇ ಹಾಕ್ಕೊಳ್ತೇನೆ ರೀ. ನನಗೆ ಅಂದರೆ ಸಾಲ್ಟ್ ಏನಾಗ್ತೈತಿ ಜಲ್ದಿ ಕೂಡ್ಕೊಳ್ತೈತಿ ಬೇಗ ಹಾಕಿದ್ರೆ. ಯಾವುದೇ ಅಡುಗೆಗಾದ್ರೂ ನಾವು ಬೇಗ ಹಾಕಿದ್ರೆ ಸ್ವಲ್ಪ ಲಘುನ ಕೂಡ್ಕೊಂಡು ಫ್ಲೇವರ್ ಚಲೋ ಕೊಡ್ತೈತ್ರಿ ಸಾಲ್ಟಿಂದ. ಅದಾದಮೇಲೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಬಳಸಾತೀನಿ 1 ಸ್ಪೂನಷ್ಟು. ಸ್ವಲ್ಪ ನಾನಿಲ್ಲಿ ಹಂಗೆ ಕಲ್ಸ್ಕೊಳ್ತೇನೆ ರೀ. ನೋಡ್ತಿರ್ಬೋದಾ ಇಷ್ಟ ಕಲ್ಸ್ಕೊಂಡು ಅದಾದಮೇಲೆ ನಾನಿಲ್ಲಿ ಏನು ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಕೊತ ಬರ್ತೇನೆ ರೀ. ಇವಾಗ ಸ್ವಲ್ಪ ನೀರು ಹಾಕಿ ಮತ್ತೆ ಕಲ್ಸ್ಕೊಂಡು ಬರೀ ತೋರಿಸ್ತೀನಿ. ಆದಮೇಲೆ ನೋಡ್ತಿರ್ಬೋದು ನೀವೆಲ್ಲ ಹೆಂಗೆ ಕಾಣಿಸ್ತೈತಿ. ಇದಕ್ಕೆ ನಾನಿಲ್ಲಿ ಅರಿಶಿಣದ ಪುಡಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದು ಹಾಕಿ ಇವಾಗ ನಾನು ತೊಗೊಂಡಿರೋದು ಏನಿತ್ತಲ್ಲ ರೀ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿರೋದು, ಟೊಮ್ಯಾಟೊ ಹಾಕ್ತೀನಿ ಮತ್ತು ಆನಿಯನ್, ಕರಿಬೇವು ಮತ್ತು ಕೊತ್ತಂಬರಿನ ನಾನಿಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಹೆಚ್ಚಕ್ಕೆ ಇಷ್ಟೊಂದು ಚಿಕ್ಕದಾಗಿ ಬರಲ್ಲ ಅಂತ. ಅದಕ್ಕೆ ನಾನಿಲ್ಲಿ ಜೀರಿಗೆನೂ ಕೂಡ ಹಾಕ್ಬಿಟ್ಟು ಇದನ್ನು ಹಿಟ್ಟೊಳಗೆ ನೀರು ಹಾಕ್ತೇನೆ. ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊತ ಬರ್ತೇನೆ ರೀ. ನೋಡ್ತಿರ್ಬೋದಾ ಮೊಟ್ಟೆ ಏನೂ ಯೂಸ್ ಮಾಡಿಲ್ಲ ನಾನಿಲ್ಲಿ. ಯಾವ ಸೋಡಾನು ಕೂಡ ಬಳಸಿಲ್ಲ. ಬ್ರೆಡ್ಗೆ ಈಸಿಯಾಗಿ ನೀವು ಹಿಂಗೆ ಕೂಡ್ಕೋಬೇಕಂದ್ರೆ ಇದೇ ರೀತಿನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಮಾಡೋಕಿನ ಒಂದು 2 ನಿಮಿಷ ನೀವು ಸೈಡ್ಗೆ ಇಟ್ಟರೆ ಮುಗಿದೋತು. 3 ನಿಮಿಷದೊಳಗೆ ನೀವು ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ನಾನೊಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಒಂದು ಬ್ರೆಡ್ ಸ್ಲೈಸನ್ನು ನಾನು ತೊಗೊಂಡ್ಬಿಟ್ಟು ಏನು ಮಾಡ್ತೀನಿ, ಇವಾಗ ಈ ಮಸಾಲೆ ಏನು ಮಾಡಿಟ್ಟಿದ್ದೀನಲ್ಲ ಇದಕ್ಕೆ ಅದ್ಕೊಂಡ್ಬಿಟ್ಟು 2 ಸೈಡು ಫುಲ್ ಅದ್ಕೊಂಡು ಅದಾದಮೇಲೆ ನಾನು ಡೈರೆಕ್ಟಾಗಿ ಅದು ಪ್ಯಾನ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ತೇನೆ ರೀ. ಭಾಳ ಹೆಲ್ದಿಯಾಗೂ ಕೂಡ ಇರ್ತೈತಿ. ಇದಕ್ಕೆ ನೀವು ಇನ್ನೂ ಮಸಾಲೆ ಬೇಕಂತ ಅನ್ನೋದೇ ಇದ್ರೆ ಕೂಡೋದಿಲ್ಲ ಜಲ್ದಿ ಅಂದ್ರೆ 1 ಸ್ಪೂನ್ ತೊಗೊಂಡು ಇಷ್ಟ ಅದ್ರ ಮೇಲೆ ಸ್ವಲ್ಪ ನೀವು ಆ ಮಸಾಲೆನ ಹಾಕ್ಕೊತ ಬರ್ರಿ. ಜಾಸ್ತಿನೂ ಮಸಾಲೆ ಹಾಕಬೇಡ್ರಿ, ಮಕ್ಕಳ ತೆಗಿತಾರ. ದೊಡ್ಡದಾಗಿ ಕಟ್ ಮಾಡಿನೂ ಕೂಡ ಹಾಕಕ್ಕೆ ಹೋಗ್ಬೇಡ್ರಿ. ನೋಡ್ತಿರ್ಬೋದು ಇಷ್ಟ ಹಾಕಿ ಚಾಪ್ ಮಾಡಿ ಹಾಕಿದ್ರೆ ಈಸಿಯಾಗಿ ತಿಂತಾರೆ. ನೋಡ್ತಿರ್ಬೋದು ಚೆನ್ನಾಗಿ ಬೇಯಿಸಿ ಹೊಳಿಸಿ ಹಾಕ್ತೇನೆ ರೀ. ಇವಾಗ ನೋಡ್ತಿರ್ಬೋದು ನೀವೆಲ್ಲ ಹಿಂದಗಡೆನೂ ಎಷ್ಟು ಚೆನ್ನಾಗಿ ಬೇಯ್ತೈತಿ. ಇದು ನಾವು ಎಗ್ ಇಲ್ಲಾರ್ದ ಮಾಡೇವಿ ಅಂತ ಹೇಳಿ ಯಾರಿಗೂ ಕೊಟ್ಟರು ಕೂಡ ಇದನ್ನು ನಂಬದ್ಲಾರಿ. ವೆಜಿಟೇರಿಯನ್ ಇದ್ದವ್ರಿಗೆ ಭಾಳ ಚಲೋ ಇರ್ತೈತಿ. ಮಾರ್ನಿಂಗ್ ಫಾಸ್ಟ್ ಬ್ರೆಡ್ ಸ್ಲೈಸ್ ಅದಾವಪ್ಪ ಅಂದ್ರೆ ಮಾಡ್ಕೊಂಬಿಡ್ರಿ. ನೋಡ್ತಿರ್ಬೋದು ನೀವು ಕ್ರಿಸ್ಪಿ ಆಗಬೇಕು ಅಂದ್ರೂ ನೀವು ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ರವೆ ಹಾಕೊಂಡ್ಬಿಟ್ಟು ನನಗೆ ಕ್ರಿಸ್ಪಿ ಆಗಬೇಡ ರೀ ಮಕ್ಳು ತಿಂತಾರಂತ ಹೇಳಿ ನಾನಿಲ್ಲಿ ಸಾಫ್ಟಾಗಿ ಮಾಡ್ಕೊಂಡಿರ್ತೀನಿ. ಭಾಳ ಚಲೋ ಆಗ್ತೈತ್ರಿ. ಭಾಳ ಈಸಿ ಒಳಗೆ ಆಗ್ತೈತಿ. ಇನ್ನೂ ಆಫೀಸ್ಗೆ ಹೋಗೋರು ಭಾಳ ಜನ ಇದ್ರೆ ಅಂದ್ರೆ ಹೆಣ್ಮಕ್ಳಂತೂ ಆಫೀಸ್ಗೆ ಹೋಗ್ತಿರ್ತೀರಿ, ಮಾರ್ನಿಂಗ್ ಜಲ್ದಿ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಂಗಿತ್ತಂತ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್.